MLC ತಲೆ ಹಿಡಿಕರು ಅನ್ನೋ ಮಾತನ್ನು ದಯವಿಟ್ಟು ಬಿಡಬೇಕು. ಇದೇ ರೀತಿ ಮುಂದುವರಿದಿದ್ದೆ ಆದರೆ ನಿಮ್ಮ ಮೇಲೆ ನಾವು ದೂರುಗಳನ್ನ ಕೊಡಬೇಕಾಗ್ತದೆ. ನಮಸ್ಕಾರ, ನನ್ನ ಹೆಸರು ಕಲುಮಂಜಲಿ ರಾಮಶಿವಣ್ಣ ಅಂತೇಳಿ. ನಾನು ಸುಮಾರು 15 ವರ್ಷಗಳಿಂದ ರೈತ ಮುಖಂಡನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಪಾಂಡವಪುರ MLA ಶಾಸಕರಾದಂಥ ದರ್ಶನ್ ಪುಟ್ಟಣ್ಣನವರು ಸಹ ಅಲ್ಲಿ ರೈತ ಸಂಘದ MLA ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿದ್ವಿ. ಈ ಒಂದು ಏನು ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನಾನೊಬ್ಬ ದಲಿತ ಸಮುದಾಯಕ್ಕೆ ಸೇರಿದವನಾಗಿ ರೈತ ಮುಖಂಡನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಬೇರೆ ಪಕ್ಷದ ಒಂದು ಆಕಾಂಕ್ಷಿ ಕೂಡ ಆಗಿದ್ದೆ. ಆದರೆ ಅಲ್ಲಿ ಒಬ್ಬ ಹೋರಾಟಗಾರನಿಗೆ, ಒಬ್ಬ ತಿಳುವಳಿಕೆ ಇರತಕ್ಕಂಥ ಸಮಾಜದ ಬಗ್ಗೆ ಇರ್ತಕ್ಕಂಥ ವ್ಯಕ್ತಿಗೆ ಅಲ್ಲಿ ಟಿಕೆಟ್ ಕೊಡದೆ ನನ್ನ ಹೆಸರನ್ನ ಹೊಡೆದಾಕಿದಾಗ ಭಾಳಷ್ಟು ನೋವಾಗಿ ಸುಮಾರು 1 ವಾರಗಳ ಕಾಲ ಭಾಳಷ್ಟು ನೋವಿನಿಂದಿದ್ದೆ. ಆ ಸಂದರ್ಭದಲ್ಲಿ ನಮಗೆ ಧೈರ್ಯ ತುಂಬಿ ನಾವೆಲ್ಲ ಇದ್ದೀವಿ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ನಿನ್ನ ಜೊತೆ ಅಂತೇಳಿ ಧೈರ್ಯ ತುಂಬಿದಂಥವರು MLA ಕೊತ್ತೂರು ಮಂಜಣ್ಣವರು, MLC ಅನಿಲ್ ಅಣ್ಣವರು, ಸುದರ್ಶನ್ ಸಾಹೇಬರು ಮತ್ತು ನಮ್ಮ ಶಾಸಕರಾದಂಥ ಪಾಂಡವಪುರ MLA ದರ್ಶನ್ ಪುಟ್ಟಣ್ಣನವರು ಅವರ ಮಾರ್ಗದರ್ಶನದಂತೆ. ಯಾಕಂದರೆ ನನ್ನನ್ನು ಈ ಮಟ್ಟಕ್ಕೆ ರೈತ ಸಂಘದಲ್ಲಿ ಬೆಳೆಸ್ಕೊಂಬಂದಂಥವರು ನಮ್ಮ ರೈತ ಸಂಘದ ದಿವಂಗತ ಶಾಸಕರಾದಂಥ ಪುಟ್ಟಣ್ಣನವರು. ಅವರ ಆಶೀರ್ವಾದದೊಂದಿಗೆ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಇವತ್ತು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ಏನು ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯತಿ ಚುನಾವಣೆ 17ನೇ ತಾರೀಕು ನಡೆತು. 20ನೇ ತಾರೀಕು ಅದರ ಒಂದು ಫಲಿತಾಂಶ ಕೂಡ ಹೊರಬಂತು. ಅದರಲ್ಲಿ 6 ಕಾಂಗ್ರೆಸ್ಸು, 6 BJP, 4 JDS, 1 ಇಂಡಿಪೆಂಡೆಂಟ್ ಬಂದಿದೆ. ಆ ಫಲಿತಾಂಶದ ಮೇಲೆ ಕೆಲವೊಂದು ನಾಯಕರು ಭಾಳಷ್ಟು ಅದ್ರ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ, ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆ ವ್ಯಕ್ತಿಗಳಿಗೆ ಈ ರಿಸಲ್ಟಲ್ಲಿ ಏನು ಕೆಲಸ ಅಥವಾ ಮತನೂ ಇಲ್ಲ ಅವ್ರದ್ದು, ಅಥವಾ ಬಂದು ಕ್ಯಾಂಪೇನೂ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ರಿಸಲ್ಟ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ದಲಿತ ಮುಖಂಡರುಗಳನ್ನ ಕಡೆಗಣಿಸಿದ್ದಾರೆ, ಅನಿಲ್ ಅವರು ಕಡೆಗಣಿಸಿದ್ದಾರೆ ಅಂತ ಮಾತಾಡ್ತಾ ಇದ್ದಾರಲ್ಲ. ನಿಮಗೆ ಯಾವ ನೈತಿಕತೆ ಇದೆ? ಚುನಾವಣೆ ಸಂದರ್ಭದಲ್ಲಿ ಬಂದು ನೀವು ಕ್ಯಾಂಪೇನ್ ಮಾಡ್ಬೋದಾಗಿತ್ತಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಮೇಲೆ ನಿಮಗೆ ಪ್ರೀತಿ ಇದ್ದಿದ್ರೆ. ಸೋತ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋಂಥದ್ದು, ಕೂತ್ಕೊಂಡು ಎಲ್ಲ ಒಂದು ಕಡೆ ಮಾತಾಡೋಂಥದ್ದು ದಯವಿಟ್ಟು ಬಿಡಬೇಕು. ಮೊದಲನೇದಾಗಿ ವಿಚಾರನ ಓವಳ್ಳಿ ಪ್ರಕಾಶ್ ಅವರು ತಗೊಂತೀವಿ. ಮಾನ್ಯ ಓವಳ್ಳಿ ಪ್ರಕಾಶಣ್ಣ, ನಿನ್ನ ಇತಿಹಾಸವನ್ನು ಮೊದಲು ತಿಳಿದುಕೋ. ಇವತ್ತು ನೀನು ಎಲ್ಲಿಂದ ಬಂದಿದ್ದೀಯ? ಮಾಲೂರು ತಾಲೂಕು ಮುದುಕ್ತಳ್ಳಿ ಪ್ರಕಾಶ್ ಅವ್ರು. ನೀವು ಓವಳ್ಳಿಗೆ ಬಂದು ಓವಳ್ಳಿ ಪ್ರಕಾಶ್ ಆಗಿದ್ದೀರಿ. ನಿಮಗೆ ಯೋಗ್ಯತೆ ಇದ್ದರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದು ಆಮೇಲೆ ನಿಮ್ಮ ಒಂದು ಶಕ್ತಿ ಬಲ ಪ್ರದರ್ಶನವನ್ನು ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಮೇಲೆ ಮತ್ತು MLC ಅನಿಲ್ ಅಣ್ಣವ್ರ ಮೇಲೆ ಮಾಡಿರಿ. ಅದು ಬಿಟ್ಬಿಟ್ಟು ಪ್ರತಿ ಚುನಾವಣೆಯಲ್ಲೂ ತಲೆ ಹಿಡಿಕರು MLA MLC ತಲೆ ಹಿಡಿಕರು ಅನ್ನೋ ಮಾತನ್ನು ದಯವಿಟ್ಟು ಬಿಡಬೇಕು. ಇದೇ ರೀತಿ ಮುಂದುವರಿದಿದ್ದೆ ಆದರೆ ನಿಮ್ಮ ಮೇಲೆ ನಾವು ದೂರುಗಳನ್ನ ಕೊಡಬೇಕಾಗ್ತದೆ. ಯಾರು ತಲೆ ಹಿಡಿಕರು ಅನ್ನೋ ಪದಕ್ಕೆ ಅರ್ಥ ಗೊತ್ತಿದೆಯಾ ನಿಮಗೆ? ಯಾರು ತಲೆ ಹಿಡ್ದಿದ್ದಾರೆ ಅವರು? MLA MLC ಅವರು. ದಯವಿಟ್ಟು ಇವನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ, ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ದಲಿತ ಮುಖಂಡ್ರೆ, ನೀವೊಬ್ಬರೇ ದಲಿತ ಮುಖಂಡ್ರಲ್ಲ. ನಿಮ್ಮದು ಓಟು ಕೂಡ ಇಲ್ಲ ಇಲ್ಲಿ. ನೀವು ಈ ಒಂದು ರಿಸಲ್ಟ್ ಮೇಲೆ ನೀವು ಬೆಳಕು ಚೆಲ್ಲುವಂಥ ಕೆಲಸ ಅಥವಾ ಟೀಕೆ ಟಿಪ್ಪಣಿ ಮಾಡುವಂಥ ಕೆಲಸಕ್ಕೆ ನಿಮಗೆ ಅರ್ಹತೆಯೂ ಇಲ್ಲ. ಮಾತಾಡಬಾರ್ದು, ದಯವಿಟ್ಟು ಮಾತಾಡಬಾರ್ದು. ಈ ಕೂಡಲೇ ತಲೆ ಹಿಡಿಕರು ಅನ್ನೋ ಪದಾನ ನೀವೇನು ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರ ಮೇಲೆ ಮತ್ತು MLC ಅನಿಲ್ ಅಣ್ಣವ್ರ ಮೇಲೆ ನೀವೇನು ಪದ ಬಳಕೆ ಮಾಡಿದ್ದೀರಿ, ಈ ಕೂಡಲೇ ಆ ಪದಕ್ಕೆ ನೀವು ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂತಂದರೆ ನಾವು ದೂರನ್ನು ದಾಖಲಿಸಬೇಕಾಗ್ತದೆ. ಈ ಕೂಡಲೇ ನೀವು ಕ್ಷಮೆಯನ್ನು ಶಾಸಕರನ್ನ ಮತ್ತು MLC ಅನಿಲ್ ಅಣ್ಣವ್ರನ್ನ ನೀವು ಕೂಡಲೇ ಕ್ಷಮೆ ಕೇಳಿ ಮರ್ಯಾದೆ ಉಳಿಸ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಜಾಗೃತಿಯಿಂದ ಮಾತಾಡ್ರಿ. ಗೌರವ ಇದೆ ನಿಮ್ಮ ಬಗ್ಗೆ, ಒಬ್ಬ ದಲಿತ ಸಮುದಾಯದ ನಾಯಕರು, ಗೌರವ ಇದೆ. ಆ ಗೌರವವನ್ನು ಗೌರವದ ರೀತಿ ವರ್ತನೆ ಮಾಡಿರಿ, ಬಳಕೆ ಮಾಡಿರಿ. ಎಲ್ಲಿ ದಲಿತ ಸಮುದಾಯ ಅನ್ಯಾಯಕ್ಕೆ ಆಗಿದೆ ಅಲ್ಲಿ ಹೋರಾಟಗಳು ಮಾಡಿರಿ. ಅದು ಬಿಟ್ಟುಬಿಟ್ಟು ಬರೀ ಕೊತ್ತೂರು ಮಂಜಣ್ಣ ಕಳ್ಳ, ಜಾತಿ ಕಡ್ದ ಕೋರ್ಟ್ ಇದೆ. ಕೋರ್ಟಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ಗೆ ನಾವು ಗೌರವ ಕೊಡಬೇಕಾಗಿದೆ. ಅವರು ಸ್ಟೇ ತೊಗೊಂಬಂದಿದ್ದಾರೋ ಅಥವಾ ಏನು ಮಾಡಿದ್ದಾರೋ ಅದೆಲ್ಲ ಕಾನೂನು ಪ್ರಕ್ರಿಯೆಗಳು ನಡೀತಾನೆ ಇರ್ತದೆ.
ನೋಡ್ರಿ, ನೀವು ಕಾನೂನು ಹೋರಾಟ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಕದ್ದ ಕಳ್ಳ, ತಲೆ ಹಿಡ್ಕ ಈ ವರ್ಡ್ಗಳನ್ನೆಲ್ಲ ದಯವಿಟ್ಟು ಬಿಡಬೇಕು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಬೇರೆ ಹಂತಕ್ಕೆ ನಾವು ಕೂಡ ತಲುಪಬೇಕಾಗ್ತದೆ. ನಿಮಗೂ ಕೂಡ ನಾವು ನಿಮ್ಮ ಇತಿಹಾಸ ಕೂಡ ನಾವು ಕೆದಕುವಂಥ ಕೆಲಸಕ್ಕೆ ನಾವು ಹೋಗ್ಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ರಾಜಕಾರಣ ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಆದರೆ ಮಾತಾಡುವಂಥ ರೀತಿ ನೀತಿಗಳು ದಯವಿಟ್ಟು ಕಲಿಬೇಕು. ಚುನಾವಣೆಗಳು 5 ವರ್ಷಕ್ಕೊಂದು ಸಲ ಬರ್ತಾನೆ ಇರ್ತದೆ. ಅಭ್ಯರ್ಥಿಗಳು ಬದಲಾವಣೆ ಆಗ್ತಾ ಇರ್ತಾರೆ. ಚುನಾವಣೆ ಬರ್ತಾ ಇರ್ತದೆ. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಪಾರ್ಟಿಗೆ, ಒಂದೊಂದು ಪಕ್ಷಕ್ಕೆ ಯಾರಿಗೆ ಇಷ್ಟನೋ ಆ ವ್ಯಕ್ತಿಗಳಿಗೆ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಮುಖಂಡರುಗಳು. ಯಾವುದು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಆದರೆ ನೀವು ಮಾತಾಡೋಂಥ ಮಾತು ದಯವಿಟ್ಟು ಶಾಶ್ವತವಾಗಿ ಇರ್ತದೆ, ಉಳ್ಕೊಂತದೆ. ತಲೆ ಹಿಡ್ಕ, ಜಾತಿ ಕದ್ದ ಕಳ್ಳ ಇವೆಲ್ಲ ಬಿಡಬೇಕು. ಬಿಟ್ಟಿದ್ದೆ ಆದರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ದೂರನ್ನು ಸಂಬಂಧಪಟ್ಟ ಠಾಣೆನಲ್ಲಿ ದಾಖಲಿಸ್ತೀವಿ. ಪೊಲೀಸ್ ಇಲಾಖೆಗೂ ನಾವು ಕೊಡಬೇಕಾಗ್ತದೆ ನಿಮ್ಮ ಮೇಲೆ. ಹೋಳ್ಳಿ ಪ್ರಕಾಶ್ ಅವರಿಗೆ ಇದು ಎಚ್ಚರಿಕೆ.